ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತರಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಕಂಟೆಂಟ್ ಏನಪ್ಪ ಅಂದರೆ, ನಾನು ನಿಮ್ಗೆಲ್ರಿಗೂ ಇವತ್ತು ನಮ್ಮ ನಾಡಿನ ಬಹುದೊಡ್ಡ ರೈತಪರ ಹೋರಾಟಗಾರ ಆದಂಥ JM ವೀರ ಸಂಗಯ್ಯನವರ ಬಗ್ಗೆ ಕಿರುಪರಿಚಯವನ್ನು ತಿಳಿಸಿಕೊಡುತ್ತೇನೆ, ಬನ್ನಿ. ಇವರ ತಂದೆ ತಾಯಿಯಾದಂಥ JM ಶಿವಮೂರ್ತಯ್ಯ ಹಾಗೂ JM ಚನ್ನಬಸಮ್ಮ ಅವರಿಗೆ 7 ಜನ ಗಂಡು ಮಕ್ಕಳು ಹಾಗೂ 3 ಜನ ಹೆಣ್ಣು ಮಕ್ಕಳು. ನೋಡಿ, ಇವರೇ ವೀರಸಂಗಯ್ಯನವರ 6 ಜನ ಅಣ್ಣ ತಮ್ಮಂದಿರು. ಇವರಲ್ಲಿ ವೀರಸಂಗಯ್ಯನವರು 5ನೇ ಮಗನಾಗಿ ಜನಿಸಿದರು. ಲಿಂಗಾಯತ್ ಧರ್ಮದ ಜಂಗಮ ಮನೆತನದಲ್ಲಿ ಹುಟ್ಟಿದ ಇವರು 23/1/1964ರಂದು ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಕಡ್ಲಬಾಳು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಪ್ರಾಥಮಿಕ ಶಾಲಾ ವಿದ್ಯಾಭ್ಯಾಸವನ್ನು ಕಡಲಬಾಳು ಗ್ರಾಮದಲ್ಲಿಯೇ ನಡೆಸಿದರು. ಇವರು ಪ್ರೌಢಶಾಲಾ ವಿದ್ಯಾಭ್ಯಾಸವನ್ನು ಹಗರಿಬೊಮ್ಮನಹಳ್ಳಿ, ಹೂವಿನಹಡಗಲಿ, ಹಿರೇಸಿಂದೋಗಿಯಲ್ಲಿ ನಡೆಸಿದರು. ಕಾಲೇಜು ವಿದ್ಯಾಭ್ಯಾಸವನ್ನು ಹಗರಿಬೊಮ್ಮನಹಳ್ಳಿಯ ಸರ್ಕಾರಿ ಕಾಲೇಜಿನಲ್ಲಿ BA ಪದವಿಯನ್ನು ಪಡೆದರು. ತಮ್ಮ ಕಾಲೇಜು ಶಿಕ್ಷಣ ಅವಧಿಯಲ್ಲಿ ಯುವಕ ವೀರಸಂಗಯ್ಯ ಊರಿನ ಗಣ್ಯಮಾನ್ಯರೊಂದಿಗೆ ವಿಷಯ ಸಂಗ್ರಹಕ್ಕಾಗಿ ಚರ್ಚಿಸುತ್ತಾ ನಮ್ಮ ದೇಶದ ಬಹುದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರಾದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರಭಾವಕ್ಕೊಳಗಾದರು. ವೀರಸಂಗಯ್ಯನವರು ಅದೇ ಕಾಲೇಜಿನಲ್ಲಿ ಕುಡಿಯುವ ನೀರು ಮತ್ತು ಶೌಚಾಲಯದ ಸಮಸ್ಯೆ ಎತ್ತಿಕೊಂಡು ವಿದ್ಯಾರ್ಥಿಗಳನ್ನು ಸಂಘಟಿಸಿ ತಮ್ಮ ಜೀವನದ ಪ್ರಪ್ರಥಮ ಹೋರಾಟಕ್ಕೂ ಇಳಿದರು. ಕಾಲೇಜಿನಲ್ಲಿ ಪ್ರಪ್ರಥಮ ಹೋರಾಟಕ್ಕೆ ಇಳಿದ ಇವರು ಹೀಗೆ ಇನ್ನೂ ಹಲವಾರು ಹೋರಾಟಗಳನ್ನು ಮಾಡಿದ್ದಾರೆ. ರೈತರ ಪರ ಹೋರಾಟ ಮಾಡಿದ ಇವರಿಗೆ ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ದೊರಕಿದೆ. ಪ್ರಶಸ್ತಿ ಪಡೆದ ಇವರಿಗೆ ತಮ್ಮ ಹುಟ್ಟೂರಾದಂಥ ಕಡಲಬಾಳು ಗ್ರಾಮದಲ್ಲಿ ಸನ್ಮಾನ ಸಮಾರಂಭ ಜರುಗಿತು. ಈ ಸನ್ಮಾನ ಸಮಾರಂಭಕ್ಕೆ ಕಾರಣೀಕೃತರಾದಂತಹ ಬಸವರಾಜ್ ಸರ್ ಹಾಗೂ JM ಚಂದ್ರಧರ್, ಸಲೋಡಿ ಉಮೇಶ್ ಹಾಗೂ ಊರಿನ ಎಲ್ಲಾ ಮುಖಂಡರು ಕಾರ್ಯಕ್ರಮವು ಸುಲಭವಾಗಿ ನಡೆಯಲು ಕಾರಣೀಕೃತರಾದರು. ಹೀಗೆ JM ವೀರಸಂಗಯ್ಯನವರ ಜೀವನ ಚರಿತ್ರೆ ಹಾಗೂ ಹೋರಾಟದ ಬಗ್ಗೆ ಅವರ ಮಾತಿನಿಂದಲೇ ತಿಳಿದುಕೊಳ್ಳೋಣ, ಬನ್ನಿ. ಈ ದಿನ ಹನುಮಂತಿಯವ್ರದ್ದು ಕಾರ್ತಿಕೋತ್ಸವ. ಪ್ರಥಮವಾಗಿ ನನ್ನ ಕಿಡ್ನಿ ಫೇಲ್ ಆಯ್ತು, ಜೋಡಣೆ ಆಯ್ತು, ಆಪರೇಷನ್ ಆಯ್ತು. ಆದ ತಿರುಗಿನೇ ನನ್ನ ಹೆಂಡತಿ ಬಂದು ನಮ್ಮ ಅಣ್ಣ ರುದ್ರಮುನಿ ಸ್ವಾಮಿ ಹೆಂಡತಿ ನಮ್ಮ ಅತ್ತಿಗೆ ಕೊಟ್ಟರಮ್ಮನ ಕರ್ಕೊಂಬಂದು ಆಂಜನೇಯಗೆ ಎಲ್ಲಿ ಪೂಜೆ ಮಾಡಿಸಿ ನಮ್ಮ ಸೇವೆಯನ್ನು ಸಲ್ಲಿಸಿದ ಗ್ರಾಮ ನಾನು. 2 ವರ್ಷ ಆದ ಆರಾಮಾಗಿ, ಸುಮ್ಮನೆ ಕುಂದಿರಲಿಲ್ಲ. ಸಮಗ್ರ ಈ ಗ್ರಾಮದ ಆಂಜನೇಯ ಸ್ವರೂಪರಾಗಿರ್ತಕ್ಕಂಥ ಹಿರಿಯರ ಎಲ್ಲರ ಮನೆಗಳಿಗೆ ಹೋಗಿ ಅವರ ಆಶೀರ್ವಾದವನ್ನು ಪಡೆದೆ. ಕೋಲಾಟ ತಗೊಂಡು ಇಲ್ಲಿಂದ ಬೆಂಗಳೂರುವರೆಗೂ ಕಾಲಲ್ಲಿ ರಕ್ತ ಸೋರಿದರೂ ಕೂಡ ಮಾಳು ಜಲಾಶಯಕ್ಕೆ ನೀರು ಬೇಕಂತೇಳಿ ಕಾಲ್ನಡಿಗೆ ಜಾಥಾ ಮಾಡಿದ ಯಾರಾದರೂ ಊರಿದ್ರೆ ಅದು ನನ್ನ ಕಡ್ಲಬಾಳು. ಇಲ್ಲಿ ಹಳ್ಳಿಗೆ ಸಂಚರಿಸಿದ್ವಲ್ಲ, ಆಗ ನನ್ನ ತುಂಬ ಗರ್ಭಿಣಿಯಾಗಿರ್ತಕ್ಕಂಥ ನನ್ನ ಹೆಂಡತಿ ಪ್ರಜಾಸಿಂಹ ಹೊಟ್ಟೆಗದನ ಸುಭಾಷಿಣಿ ಮಗಳದಾಳ ಎತ್ಕೊಂಡು ನಾವು ಕಾಲಿಡಿಗೆ ಜಾಥಾ ನಮ್ಮನ್ನು ಒಳಗೊಂಡಂತೆ 10 ಜನ ಮಾಳವಿ ಜಲಾಶಯಕ್ಕೆ ನೀರು ಬರಲೇಬೇಕು ಅಂತೇಳಿ ಹೋರಾಟ ಮಾಡಿದ ಯಾವುದಾದ್ರೂ ದಿಟ್ಟ ಗ್ರಾಮ ಇದ್ರೆ ಅದು ಕಡ್ಲಬಾಳಿಸ್ತಕ್ಕಂಥದ್ದು. ಗೆಲುವಿಗೆ 1000 ಜನ ತಂದಿಗಳು. ನಾಂದು ನಿನ್ನಂತ ಹೇಳಿ ಕೇಳಿ, ಪರವಾಗಿಲ್ಲ, ಶಾಶ್ವತವಾಗಿ ನೀರು ಬರಲಿ. ನಮ್ದೆಲ್ಲದೂ ಕೂಡ ನಮ್ಮ ಗ್ರಾಮದ ಮತ್ತೆ ಹೊಸ ಚೇತನ ರೇಡಿನ ಹೆಂಗ ನೇಗಿಲಿಗೆ ನಗಕ್ಕೆ ಕಟ್ಟಿ ವ್ಯವಸಾಯ ಮಾಡ್ತಿದ್ವಲ್ಲ ಕಡ್ಲಬಾಳರು, ಅಂತ ಪರಿಸ್ಥಿತಿ ಮತ್ತೆ ಬರಲಿ. ಅದ್ರ ಬಗ್ಗೆ ಯೋಚನೆ ಮಾಡ್ತಿಲ್ಲ. ಇನ್ನು ಕೊನೆಯ ಮಾತು, ಬಹಳ ವಿಷಯ ಹಂಚ್ಕೋಬೇಕಂತ ಬಂದೆ. ಸಮಯದ ಒತ್ತಡ ಮತ್ತೆ ಸೇರೋದು ನಮ್ಮ ಊರಿನಾಗ ನಾವು. ಇದು ಸನ್ಮಾನ ನೆಪ ಮಾತ್ರ. ನೀವೇನು ಕೊಟ್ಟಿರಲ್ಲ ಪ್ರೀತಿ ವಿಶ್ವಾಸ, ಅದ್ರ ಮುಂದೆ ಯಾವ ಸನ್ಮಾನವೂ ಲೆಕ್ಕಲ್ಲ. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಾಂಸ್ಕೃತಿಕ ಮಿನಿಸ್ಟರು ಎಲ್ಲರೂ ವಿಧಾನಸೌಧ ಮೆಟ್ಟಲ್ಲಿ ಕೊಟ್ಟಾಗ ಆಗಿರೋ ಸಂತೋಷಕ್ಕೂ 10 ಪಟ್ಟು ಸಂತೋಷ ನನ್ನೂರಿನ ಈ ಮಣ್ಣಿನಲ್ಲಿ ನನಗಾಗೈತಿ. ಅದಕ್ಕೆ ಕಾರಣ ನಿಮ್ಮೆಲ್ಲರ ಆಶೀರ್ವಾದ. 9 ಸರಿ ಸತ್ತು ಬದುಕೀನಿ ಅಂದ್ರ
ಎಷ್ಟು ಶಕ್ತಿ ಇರ್ಬೇಕು ಈ ಮಣ್ಣಿಗೆ ತಿಳ್ಕೊಂಡು. ಒಂದು ವಿಷಯ ಹೇಳಿ ಮುಗಿಸ್ಬಿಡ್ತೀನಿ. ಈಗ ನಾಡಗೀತೆ ಹೇಳೋ ಹೊತ್ತಿಗೆ ಹೇಳಿದ್ರು ಒಂದು ಮಾತು, ದೇಶದೊಳೇನೇ ನಡೆಯುತ್ತಲಿರಲಿ ತನ್ನಿ ಕಾಯಕವ ಬಿಡನೆಂದು. ಹೌದು, ಕುವೆಂಪು ಅವರ ಒಟ್ಟೆ ಬರೆದ್ರು. ನನಗೆ ಅರ್ಥ ಆಗಿದ್ದಿಲ್ಲ, ಸುಮ್ಮನೆ ಆಡ್ಬೇಕು, ಮ್ಯೂಸಿಕ್ ಬರ್ತೈತಿ, ಆಡ್ತಿದ್ವಿ. ಕರೆಕ್ಟ್ ಗೊತ್ತಾತ್ ನೋಡ್ರಿ ಈ ದೇಶಕ್ಕ. ಯಾವಾಗ ಗೊತ್ತಾ? ಕೋವಿಡ್ ಬಂತು, ಎಲ್ಲ ಲಾಕ್ಡೌನ್, ತಾಲೂಕು ಆಫೀಸು ಲಾಕ್ಡೌನ್, ವಿಧಾನಸೌಧ ಲಾಕ್ಡೌನ್, ಪಾರ್ಲಿಮೆಂಟ್ ಲಾಕ್ಡೌನ್, ಶಾಲಾ ಕಾಲೇಜು ಲಾಕ್ಡೌನ್, ಇಡೀ ದೇಶನೇ ಲಾಕ್ಡೌನ್. 8 ಲಕ್ಷ ಹಳ್ಳಿಗಳಲ್ಲಿ 90 ಕೋಟಿ ನನ್ನ ಜನ ಹಳ್ಳಿಯಲ್ಲಿ ಮನೆಯಲ್ಲಿರಲಿಲ್ಲ, ಹೊಲದಲ್ಲಿ ಇದ್ರು. ದುಡಿದ್ರು ಇಡೀ ನಾಡಿಗೆ ಬೇಕಾಗುವಂತ ಸೊಪ್ಪು, ಸೆದೆ, ಹಣ್ಣು, ಹಂಪಲು, ತರಕಾರಿ, ಮಾಂಸ, ಮೊಟ್ಟೆ ಬೆಳೆದು ಕೊಟ್ಟಿವಿ. ಕೋವಿಡ್ನಾಗ ಡಾಕ್ಟ್ರ್ ಹೇಳಿದ್ರು, ಬಿಸಿ ಅನ್ನ ಸಾರು ಉಣ್ಣು, ನಿಂಬೆಹಣ್ಣಿಟ್ಕ, ಡೋಲ ಸಿಕ್ಬಿಟ್ಟೆ, ಗುಳಿಗೆ ನುಂಗು, ಆರಾಮಾಗ್ತದಂತ ಅವ್ರು ಹೇಳಿದ್ರು. ನಾವೇನು ಮಾಡಿದ್ವಿ? ಇಡೀ ನಗರದ 48 ನಗರದ ಜನ ಮನೆಯಲ್ಲಿ ಮಲಗಿತ್ತು. ನಗರಕ್ಕೆ ಹೋಗಿ ಬಿಸಿ ಸಾರು ಮಾಡ್ಕೊಳಕ್ಕೆ ಸೊಪ್ಪು ತರಕಾರಿ ಕೊಟ್ಟವ್ರು ನಾವು. ಬಿಸಿದುಂಡ್ರು, ನಿಂಬೆ ನಿನ್ಕೊಂಡ್ರು, ಡೋಲ ಸಿಕ್ಕಿ ಹೊಡೆದ್ರು. ಲಕ್ಷಾಂತರ ಜನ, 42 ಲಕ್ಷ ಜನ ಸತ್ರು ಈ ದೇಶದಲ್ಲಿ. ಸತ್ತರಿಗೆ ಹೆಂಡತಿ ಮಕ ನೋಡಕ್ ಹೋಗ್ಲಿಲ್ಲ, ಮಕ್ಕಳು ಮಕ ನೋಡಕ್ ಹೋಗ್ಲಿಲ್ಲ. ಕೇಂದ್ರದ ಒಬ್ಬ ಸಚಿವನ JCBಯಲ್ಲಿ ಗುಂಡಿಗೆ ದೇಪಿ ಮುಚ್ಚಿದ್ರು. ಆ ಟೈಮಲ್ಲಿ 8 ಲಕ್ಷ ಹಳ್ಳಿಗಳಲ್ಲಿ 90 ಕೋಟಿ ಜನ ನನ್ನ ಜನ ದುಡಿದ್ರು 290 ದಶಲಕ್ಷ ಟನ್ ಆಹಾರವನ್ನು ಕೋವಿಡ್ ಸಮಯದಲ್ಲಿ ಬೆಳೆದ್ವಿ ನಾವು. ಗೌರವಾನ್ವಿತ ನಮ್ಮ ಕರ್ನಾಟಕ ರಾಜ್ಯೋತ್ಸವ ಅಂದರೆ 68ನೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿರ್ತಕ್ಕಂತಹ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರಾಗಿರ್ತಕ್ಕಂತಹ ಜೆ ವೀರ ಸಂಗಯ್ಯನವರು ಸನ್ಮಾನ ಕಾರ್ಯಕ್ರಮದ ಹೋರಾಟಗಾರರಲ್ಲಿ ತಮ್ಮದೇ ಆಗಿರ್ತಕ್ಕಂತಹ ಹೆಸರನ್ನು ಮಾಡಿರ್ತಕ್ಕಂತಹ ಹುಟ್ಟು ಹೋರಾಟವನ್ನು ಮಾಡುತ್ತಾ ವೀರ ಸಂಗಯ್ಯನವರ ಕೂಡು ಕುಟುಂಬದ ಭಾವಚಿತ್ರವನ್ನು ನೋಡೋಣ ಬನ್ನಿ. 6 ಜನ ಅಣ್ಣ ತಮ್ಮಂದಿರು, ಒಬ್ಬಳು ತಂಗಿ ಹಾಗೂ ಸಹ ಕುಟುಂಬದೊಂದಿಗೆ JM ವೀರಸಂಗಯ್ಯನವರು. ಅವರ ಜೀವನ ಚರಿತ್ರೆ ಕುರಿತು ಕಿರು ಪರಿಚಯ ಮಾಡಿಕೊಟ್ಟಂಥ ನನಗೆ ಅವರ ಸೊಸೆ ಎಂದು ಹೇಳಿಕೊಳ್ಳಲು ನನಗೆ ತುಂಬ ಹೆಮ್ಮೆ ಆಗುತ್ತದೆ. ಇವಾಗ ವೀರಸಂಗಯ್ಯನವರ ಹಲವು ಚಿತ್ರಣಗಳನ್ನು ನೋಡೋಣ ಬನ್ನಿ. ಕರ್ವೆ TV ನಾರಾಯಣಗೌಡ್ರು, ಸ್ವಾಮೀಜಿ ಮತ್ತು ನಾದಬ್ರಹ್ಮ ಹಂಸಲೇಖ ಅವರೊಂದಿಗೆ. ಹೆಸರಾಂತ ಚಲನಚಿತ್ರ ನಿರ್ದೇಶಕ ನಾಗತಿಹಳ್ಳಿ ಚಂದ್ರಶೇಖರ್ ಜೊತೆ. ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ BS ಯಡಿಯೂರಪ್ಪರವರ ಜೊತೆಗೆ. ವೀರಸಂಗಯ್ಯನವರ ತಂದೆ ಹಾಗೂ ತಾಯಿಯೊಡನೆ. ದರ್ಶನ್ ಅಭಿನಯದ ಕ್ರಾಂತಿ ಚಿತ್ರದ ಚಿತ್ರೀಕರಣದ ಸಂದರ್ಭದಲ್ಲಿ. ಕೆಂಪೇಗೌಡ ಪ್ರಶಸ್ತಿ ದೊರೆತ ಸಂದರ್ಭದಲ್ಲಿ. ಹಗರಿಬೊಮ್ಮನಹಳ್ಳಿ ಮಾಲ್ವಿ ಜಲಾಶಯದ ಸಭೆಯಲ್ಲಿ. ಕೃಷಿ ಬಿಕ್ಕಟ್ಟು ಸಮಯದಲ್ಲಿ ಕೃಷಿ ಮಂತ್ರಿ ಶ್ರೀ BC ಪಾಟೀಲ್ ಅವರೊಂದಿಗೆ. ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರೊಂದಿಗೆ ಚರ್ಚೆ ಮಾಡುವಾಗ. ಈಗಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರೊಡನೆ. ಖ್ಯಾತ ಚಲನಚಿತ್ರ ನಟ ಕಿಶೋರ್ ಅವರೊಂದಿಗೆ. ಇನ್ನೊಬ್ಬ ಚಲನಚಿತ್ರ ನಟ ಆದಂಥ ಪ್ರಕಾಶ್ ರಾಜ್ ಅವರೊಂದಿಗೆ. ತಮ್ಮನಿಗೆ ಕಿಡ್ನಿ ದಾನ ಮಾಡಿದ ಅಣ್ಣ ಶ್ರೀ JM ರುದ್ರಮುನಿ ಸ್ವಾಮಿಯವರೊಂದಿಗೆ. ಮಲ್ಲಿಗೆ ತೋಟದಲ್ಲಿ ಮಾತಾಡ್ ಮಲ್ಲಿಗೆ ಚಿತ್ರದ ಚಿತ್ರೀಕರಣ ಸಮಯದಲ್ಲಿ. ರೈತ ಹೋರಾಟಗಾರರಾದಂಥ ವೀರಸಂಗಯ್ಯನವರ ಬಗ್ಗೆ ಇನ್ನೂ ಹಲವು ಮಾಹಿತಿ ಬೇಕಾದಲ್ಲಿ ರೈತ ನೇತಾರ ಎಂಬ ಪುಸ್ತಕದಲ್ಲಿ ತಿಳಿದುಕೊಳ್ಳಬಹುದು. ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಇನ್ನೂ ಹಲವು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ.